ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಕಲ್, ನಿಮ್ಮ ಮಾತು ಕೇಳ್ತಾ ಇದ್ರೆ ನೀವು ಬದಲಾಗಿದ್ದೀರ ಅಂತ ಅನ್ನಿಸ್ತಾ ಇದೆ. ನೀವೇನು ವರಿ ಮಾಡ್ಕೋಬೇಡಿ. ನನ್ನ ಗೆಳೆಯ ತುಂಬಾ ಚೆನ್ನಾಗಿದ್ದಾನೆ. ನಮಗೆ ಹೊಟ್ಟೆ ಉರಿ ಆಗುತ್ತೆ, ಅಷ್ಟು ಚೆನ್ನಾಗಿದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ ಈಗ? ಅವನೀಗ ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲ ನಂದ, ಕಂಪ್ನಿ ಓನರ್ ಆಗಿದ್ದವನು ಕ್ಯಾಬ್ ಡ್ರೈವರ್ ಆಗಿದ್ದಾನೆ ಅಂತ ಸಂತೋಷದಿಂದ ಹೇಳ್ತಾ ಇದೆಯಲ್ಲೋ. ಅಂಕಲ್, ಸಂತೋಷವಾಗಿ ಹೇಳೋ ವಿಷಯನೇ ಇದು. ಅವನು ಮೊದಲಿಗಿಂತ ಈಗ ನೆಮ್ಮದಿಯಾಗಿದ್ದಾನೆ. ಟೈಮ್ ಊಟ ಮಾಡ್ತಾನೆ, ಕಣ್ ತುಂಬಾ ನಿದ್ದೆ ಮಾಡ್ತಾನೆ. ಸಂಸಾರ, ಬಂಧು ಬಳಗ, ನೆಂಟ್ರು ಇಷ್ಟ್ರು ಯಾವ ಕಟ್ಟುಪಾಡು ಇಲ್ಲ ಅವನಿಗೆ. ನೋಡಿ, ಸಿದ್ಧಾರ್ಥ ಅರಮನೆ ಬಿಟ್ಟ ಮೇಲೆ ತಾನೇ ಬುದ್ಧ ಆಗಿದ್ದು. ಹಾಗೆ ನಮ್ಮವನು ಮನೆ ಬಿಟ್ಟ ಮೇಲೆ ನೆಮ್ಮದಿಯಾಗಿರೋದು. ಅಂಕಲ್, ಮನುಷ್ಯ ನೆಮ್ಮದಿಯಾಗಿರ್ಬೇಕು. ಅಲೆಮಾರಿ ತರ ಊರೂರು ಅಲ್ಕೊಂಡು ಆಕಾಶದಲ್ಲಿ ನೆಮ್ಮದಿಯಾಗಿ ಹಾರಾಡ್ಕೊಂಡು ಖುಷಿಯಾಗಿದ್ದಾನೆ. ನಾವು ಬದುಕಕ್ಕಾಗದಿರೋ ಬದುಕನ್ನ ಅವನು ಬದುಕ್ತಾ ಇದ್ದಾನೆ. ಅಂಕಲ್, ಈ ಆಸ್ತಿ ಅಂತಸ್ತಲ್ಲ ಯಾರಿಗ್ ಬೇಕು? ಖುಷಿಯಾಗಿರೋ ತಾನೇ ಇಂಪಾರ್ಟೆಂಟ್. ಕರೆಕ್ಟ್ ಆನಂದ, ಕರೆಕ್ಟಾಗಿ ಹೇಳಿದೆ. ನೆಮ್ಮದಿ ಇದ್ರೆ ಒಳ್ಳೆ ಬದುಕಕ್ಕಾಗತ್ತೆ. ಗೌತಮ್ ಬರೇ ಮನುಷ್ಯ ಅಲ್ಲ ಕಣಪ್ಪ, ದೇವತಾ ಮನುಷ್ಯ. ತುಂಬಾ ಗ್ರೇಟ್ ಅವನು, ತುಂಬಾ ಗ್ರೇಟ್ ಕಣಪ್ಪ. ಹೌದಂಕಲ್, ನನ್ನ ಗೆಳೆಯನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಗ್ರೇಟ್ ಅವನು. ಅಂಕಲ್, ನೀವು ಒಳ್ಳೆಯವರಾದ್ರಲ್ಲ, ನಿಮ್ಮನ್ನು ಬಿಡಿಸಿದ್ದಕ್ಕೂ ಸಾರ್ಥಕ ಆಯ್ತು ನೋಡಿ. ಮಲ್ಲಿ, ಏನಕ್ಕೆ ಇಲ್ಲಿ ನಿಂತಿದ್ಯಾ? ಯಾಕೊಂಥರ ಇದೆಯಾ? ಏನಾಯ್ತು ಮಲ್ಲಿ? ಅಕ್ಕ, ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಇರುವಂಥದ್ದು ಅಂಥದ್ದೇನಾಯ್ತು? ಅಲ್ಲ, ಅದು ಹೇಳು ಮಲ್ಲಿ, ಏನಾಯ್ತು? ಇವತ್ತು ನಮ್ಮ ಕೋಚಿಂಗ್ ಸೆಂಟರಿಗೆ ನಮ್ಮ ಅತ್ತೆ ಅಣ್ಣ ಲಕ್ಷ್ಮೀಕಾಂತ್ ಅವ್ರು ಬಂದಿದ್ರು. ಅವರು ನಿನ್ನ ನೋಡ್ಕೊಂಡು ಅಲ್ಲಿಗೆ ಏನಕ್ಕೆ ಬಂದಿದ್ರು? ನೀನಿರೋ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತ್ರ ಅಲ್ಲ, ಆ ಕೇಡಿ ನನ್ನ ಗಂಡ ಅಂತ ಅನ್ಸ್ಕೊಂಡಿದ್ದಾನಲ್ಲ ಜಯದೇವ್, ಅವರು ಬಂದಿದ್ರು. ಅದ್ರ ಜೊತೆ ಅವ್ರ ಹುಡುಗರು ಬಂದಿದ್ರು. ನಾನು ಅಲ್ಲಿರೋದು ಹೇಗೆ ಗೊತ್ತಾಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಲಕ್ಷ್ಮೀಕಾಂತರು ನನ್ನ ನೋಡಿದ್ರು, ನನ್ನನ್ನು ಮಾತಾಡ್ಸಕ್ಕೂ ಬಂದ್ರು. ಅಲ್ಲೇ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಕ್ಕ. ಮಲ್ಲಿ, ನೀನ್ ಈ ವಿಷಯನ ಭೂಮಿಕಾಗ ಹೇಳದ್ಯಾ? ಅಯ್ಯೋ ಇಲ್ಲಪ್ಪ, ನಾನಾದ್ರೂ ಈ ವಿಷಯನ ಅಕ್ಕಂಗೆ ಹೇಳ್ಬಿಟ್ರೆ ಫುಲ್ ಟೆನ್ಷನ್ ತಗೊಂಡ್ಬಿಡ್ತಾರೆ. ಅದಕ್ಕೆ ಏನೂ ಹೇಳಕ್ ಹೋಗ್ಲಿಲ್ಲ. ಇಷ್ಟ ದಿನ ನಾವೆಲ್ಲೋ ಯಾರಿಗೂ ಕಾಣಿಸಿರೋ ಥರ ಬದುಕ್ತಾ ಇದ್ವಿ. ಇವಾಗ ನಾವೆಲ್ಲಿದ್ದೀವಿ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡ್ತಾರೆ. ನೆಮ್ಮದಿನ ಹಾಳಾಗೋಗುತ್ತೆ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.